ಎಲೆಕ್ಷನ್ ಟೈಮಿಗೆ ಅಷ್ಟೇ ಮಾಡಿದಂಗ್ರಿ ಅದು ಉದ್ದೇಶ. ಓಟಿನ ಆಸೆಗಾಗಿ ಮಾಡಿದಂಗ್ರಿ. ಅಂದ್ರೆ ಸರ್ಕಾರಿ ದಿವಾಳಿ ಆಗಬೇಕು ಅಂದ್ರೆ ಆದಷ್ಟು ಬೇಗ ಫ್ರೀ ಸರ್ವಿಸ್ ಅನ್ನು ಕೊಡಬೇಕು ಅಂತ. ಇದೇ ನಮಗೆ ಆದರ್ಶ. ನಮ್ಮ ಮನೆ ಬರ ಏನು ಮಾಡೋದು ನೋಡಿ, ಪಾಪ ದುಡ್ಡಿಲ್ವಲ್ರಿ ಅವ್ರ ಹತ್ರ, ಎಲ್ಲಿಂದ ಕೊಡ್ತಾರೆ ಹೇಳಿ. ಸರ್ಕಾರದ ಏನು ತೊಂದರೆ ಇಲ್ಲ, ನಾವು ಆರಿಸೋರು ಸರಿ ಇಲ್ಲ, ನಾವು ಸರಿ ಆದರೆ ಎಲ್ಲ ಸರಿ ಆಗುತ್ತೆ. ಎಜುಕೇಷನ್ಗೆ ಇನ್ವೆಸ್ಟ್ ಮಾಡಲಿ, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡಲಿ. ಫ್ರೀ ಕೊಡೋ ಬದಲು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಬೇರೆಯವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಈಕ್ವಲ್ ಆಗಿ ಯೋಚನೆ ಮಾಡ್ತಾ ಹೋದ್ರೆ ಫ್ರೀ ಬೀಸ್ ಆರ್ ನಾಟ್ ಗುಡ್. ಈಗ ಮಾಮೂಲಿ ಆಗ್ಬಿಟ್ಟಿದೆ ಈ ಫ್ರೀ ಸರ್ವಿಸ್ ಅನ್ನೋದು, ಅದಕ್ಕೆ ಫ್ರೀ ಬೀಸ್ ಅಂತ ಹೇಳ್ತಾರೆ. ಅದಕ್ಕಾಗಿ ಏನಾಗಿದೆ, ಎಷ್ಟೋ ಗೌರ್ಮೆಂಟ್ಗಳದ್ದು ಎಕಾನಮಿ ಅಂದ್ರೆ ಆರ್ಥಿಕ ಸ್ಥಿತಿಯೇ ಬಿದ್ದೋಗಿದೆ. ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಕೇರಳದಲ್ಲಿ ಹೆಚ್ಚು ಕಮ್ಮಿ ಸಂಬಳ ಕೊಡೋಕ್ಕೂ ಬೇರೆ ವೃತ್ತ ದುಡ್ಡು ತಗೊಳ್ಳೋ ಪರಿಸ್ಥಿತಿ. ಪಂಜಾಬಲ್ಲಿ ಇರೋ ಕರೆಂಟಿಗೆ ಏನು ಸಬ್ಸಿಡಿ ಕೊಡ್ತಾ ಇದ್ರು ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಅದೇ ಥರ ಹಿಮಾಚಲ ಪ್ರದೇಶದಲ್ಲೂ ದುಡ್ಡಿಲ್ಲದಂಗೆ ಆಗ್ಬಿಟ್ಟಿದೆ ಸರ್ಕಾರದಲ್ಲಿ. ನಿಮಗೇನು ಅನ್ಸುತ್ತೆ, ಈ ರೀತಿ ಫ್ರೀ ಸರ್ವಿಸ್ಗಳು ಜಾಸ್ತಿ ದಿನ ನಡೆಯುತ್ತಾ ಇಲ್ಲ, ಸುಮ್ಮನೆ ಎಲೆಕ್ಷನ್ ಟೈಮಿಗೆ ಮಾತ್ರ? ಎಲೆಕ್ಷನ್ ಟೈಮಿಗೆ ಅಷ್ಟೇ ಮಾಡಿದಂಗ್ರಿ ಅದು ಉದ್ದೇಶ. ಓಟಿನ ಆಸೆಗಾಗಿ ಮಾಡಿದಂಗ್ರಿ ಹೊರತಾಗಿ ಈ ಫ್ರೀಯಾಗಿ ಕೊಡ್ತಕ್ಕಂಥದ್ದು ಒಂದು ರಾಜ್ಯಕ್ಕಾಗಲಿ ಒಂದು ರಾಷ್ಟ್ರಕ್ಕಾಗಲಿ ಒಂದು ಆರ್ಥಿಕವಾಗಿ ಹಿನ್ನಡೆ ಆಗ್ತದೆ. ಅದಕ್ಕಾಗಿ ಜನಕ್ಕೆ ಕೆಲವು ಮಟ್ಟಿಗೆ ಅಷ್ಟೇ ಪ್ರಯೋಜನ ಆಗ್ತದೆ ಹೊರತಾಗಿ ಬಹಳಷ್ಟು ಜನರಿಗೆ ಪ್ರಯೋಜನ ಆಗೋದಿಲ್ಲ. ಅದು ಪ್ರಯೋಜನ ಆಗೋದಿಲ್ಲ, ಆರ್ಥಿಕವಾಗಿ ಹಿನ್ನಡೆ ಆಗ್ತದೆ. ನಿಮ್ಮ ಅಭಿಪ್ರಾಯ ಏನು ಅದ್ರ ಬಗ್ಗೆ? ನಮ್ಮ ಅಭಿಪ್ರಾಯ ಏನಿಲ್ಲ ಸರ್. ಇವಾಗ ಗೌರ್ಮೆಂಟ್ ಏನು ಸ್ಕೀಮ್ ಕೊಡ್ತಾ ಇದೆ ಅದು ಓನ್ಲಿ ಏನಾಗ್ತಿದೆ ಅಂದರೆ ಹಿರಿಯ ನಾಗರಿಕರೇ ಮಳಿಗರಿಗೆ ಎಲ್ರಿಗೂ ಕೊಡ್ತಾ ಇದೆ ಉಚಿತವಾಗಿ. ಸೊ ಅದ್ರ ಬದಲು ವಿದ್ಯಾವಂತರಿಗೆ ಒಂದು ಜಾಬು ಕೊಡೋದಾಗ್ಲಿ ಆ ಥರ ಒಂದು ಹೋದರೆ ಎಲ್ಲರೂ ದುಡ್ದು ಬಿಟ್ಟು ಏನಾದರೂ ಇನ್ಕಮ್ ಆಗುತ್ತೆ, ಅವ್ರಿಗೂ ಇನ್ಕಮ್ ಆಗುತ್ತೆ, ಎಲ್ರಿಗೂ ಆಗುತ್ತೆ. ಆರ್ಥಿಕವಾಗಿ ಅವ್ರ ಕುಟುಂಬನೂ ಚೆನ್ನಾಗಿರುತ್ತೆ ಅಂತ. ಅಂದ್ರೆ ಸರ್ಕಾರಿ ದಿವಾಳಿ ಆಗಬೇಕು ಅಂದ್ರೆ ಆದಷ್ಟು ಬೇಗ ಫ್ರೀ ಸರ್ವಿಸ್ ಅನ್ನು ಕೊಡಬೇಕು ಅಂತ. ಇದೇ ನಮಗೆ ಆದರ್ಶ. ನಮ್ಮ ಮನೆ ಬರ ಏನು ಮಾಡೋದು ನೋಡಿ, ಪಾಪ ದುಡ್ಡಿಲ್ವಲ್ರಿ ಅವ್ರ ಹತ್ರ, ಎಲ್ಲಿಂದ ಕೊಡ್ತಾರೆ ಹೇಳ್ರಿ. ನಾವು ಟ್ಯಾಕ್ಸ್ ಕೊಟ್ಟರೆ ತಾನೇ ಅವ್ರಿಗೆ ದುಡ್ಡು, ಪಾಪ ಎಲ್ಲೂ ದುಡ್ಡು ಸಿಗ್ತಾ ಇಲ್ಲ ಪಾಪ. ಹಾಗಾಗಿ ಅವ್ರು ಏನು ಮಾಡ್ತಿದ್ದಾರೆ, ಡೆವಲಪ್ಮೆಂಟ್ಸ್ನೆಲ್ಲ ಒಂದು ಕಡೆ ಸೈಡಿಗೆ ಹಾಕ್ಬಿಟ್ಟಿದ್ದಾರೆ ಪಾಪ. ಫಸ್ಟ್ ಇದನ್ನು ಫುಲ್ಫಿಲ್ ಮಾಡಿಕೊಂಡು ಕಮಿಟೆಡ್ ಅಲ್ವಾ, ಮತ್ತು ಫ್ರೀ ಸರ್ವಿಸ್ ಕಮಿಟ್ಮೆಂಟು ಡೆವಲಪ್ಮೆಂಟು ಇರಲಿ, ಅದೊಂದು ಸೈಡಿಗೆ ನೋಡೋಣ, ನಿಧಾನಕ್ಕೆ ನೋಡೋಣ ಅಂತ ಅನ್ನಿಸ್ತಾ ಇದೆ ಪಾಪ ಅವ್ರಿಗೆ. ಫ್ರೀ ಸರ್ವಿಸ್ ಅನ್ನೋದು ಫಸ್ಟ್ ಆರಂಭವಾಗಿದ್ದು ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಟೈಮಲ್ಲಿ. ಈಗ ಎಲ್ಲ ರಾಜ್ಯಗಳಲ್ಲೂ ಫ್ರೀ ಸರ್ವಿಸ್ ಅಂತ ಅಗ್ದಿ ಕಾಮನ್ ಆಗಿದೆ. ನಿಮ್ಗೇನು ಅನ್ಸುತ್ತೆ, ಈಗ ಯಾವ್ದಾದ್ರು ಗೌರ್ಮೆಂಟ್ ಬ್ಯಾಂಕ್ರಪ್ಟ್ ಆಗ್ಬಿಟ್ರೆ ಕೇರಳ ಥರ, ಮುಂದೆ ಬೇರೆ ಸರ್ಕಾರಗಳು ಅಂದರೆ ಮುಂದಿನ ಸರ್ಕಾರಗಳು ಫ್ರೀ ಬಿಯನ್ನು ಕೊಡೋಕೆ ಹಿಂಜರಿತಾವ ಇಲ್ವೋ? ನೋಡಿ, ನಾವು ಪ್ರಪಂಚನೇ ನೋಡಿದಾಗ ಎಂತೆಂಥ ಶ್ರೀಮಂತ ಕಂಟ್ರಿಗಳು ಈ ಫ್ರೀ ಬೀಸ್ ಕೊಡೋಕೆ ಶುರು ಆದ್ರ ಮೇಲೆ ಮುಚ್ಚೋಕ್, ನಿಮ್ಗೆ ಗೊತ್ತಿರ್ಬೋದು ವೆನಿಜುಲಾ ಅಂತ ಕಂಟ್ರಿ. ಹಂಗೆ ಎಲ್ಲೂ ಯಾವುದು ಪುಕ್ಸಟೆ ಯಾರಿಗೆ ಸಿಗುತ್ತೋ ಎಲ್ಲದಕ್ಕೊಂದು ಅರ್ಹತೆ ಬೇಕು. ಯಾರೇ ಆಗಲಿ, ನೀವು ಎಷ್ಟು ದಿವಸ ಒಬ್ರನ್ನ ಕಾಪಾಡೋಕ್ಕಾಗತ್ತೆ, ನೀವೇನು ದೇವರಲ್ಲ. ಹುಟ್ಟಿದವನು ಸಾಯಲೇಬೇಕು, ಶ್ರೀಮಂತನು ಸಾಯ್ತಾನೆ, ಬಡವನು ಸಾಯ್ತಾನೆ. ಯಾರ ಕಾಲ ಯಾರಿಗೂ ತಾರತಮ್ಯ ಮಾಡೋದಿಲ್ಲ, ಅರ್ಹತೆ ಇರೋರು ಮಾತ್ರ ಬದುಕ್ತಾರೆ ಅಷ್ಟೇ. ಪಾಪ ಸರ್ಕಾರ ತೊಂದರೆ ಅಲ್ಲ, ತೊಂದರೆ ಇರೋ ಜನರಲ್ಲೇ. ಜನರು ಸರಿ ಆಗ್ಬೇಕು, ಸರ್ಕಾರ ಒಳ್ಳೇದೇ, ಆರಿಸೋದು ಜನರನ್ನೇ ತಾನೆ. ಇಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ಹೇಳೋದು ಜನರು ಅರ್ಥಕೊಳ್ಬೇಕು. ಅದು ಅರಿವು ಮೂಡೋ ತನಕ ಏನು ಮಾಡೋಕ್ಕಾಗಲ್ಲ. ಆದ್ರೆ ಜನರಿಗೆ ಫಸ್ಟ್ ಇರಬೇಕು, ನಾ ದುಡ್ಡು ತಿನ್ನೋ ಮನೆ ಇರಬೇಕು. ಅದು ಅವ್ರಿಗೆ ಸಂಸ್ಕಾರದಿಂದ ಬರಬೇಕು, ಮನೇಲಿ ಕಳಿಸ್ಕೊಡ್ಬೇಕು, ತಂದೆ ತಾಯಿಗಳು ಕಳಿಸ್ಕೊಡ್ಬೇಕು. ತಂದೆ ತಾಯಿಗಳಿಗೆ ಆ ಸಂಸ್ಕಾರ ಇದೆಲ್ಲ ಇಲ್ಲ ಅಂದರೆ ಸಮಾಜದಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗತ್ತೆ? ಸೊ ಅದಕ್ಕೆಲ್ಲ ಒಂದು ಇದಿರಬೇಕು, ಅದು ಮನೆಯಿಂದ ಬರಬೇಕು. ಅದು ಬಂದರೆ ಸರಿಯಾಗುತ್ತೆ. ಅದಕ್ಕೆ ಸರಿಯಾದ ಶಿಕ್ಷಣ, ವಿದ್ಯಾಸಂಸ್ಥೆ ಎಲ್ಲ ಇರಬೇಕು. ಇಲ್ಲಿ ಎಲ್ಲರೂ ಒಂದೇ ಅಂತರ ಆಗ್ಬಿಟ್ರೆ ಅದರಲ್ಲಿ ಯಾವುದೋ ಒಂದು ಗೊತ್ತಾಗ್ತಿಲ್ಲ. ಹಾಗಾಗಿ ಎಲ್ಲರೂ ಒಂಥರ ಜನರಲ್ಲಿ ಅದರ ಒಂದು ಹಳ್ಳ ಹರ್ಕೊಂಡು ಹೋಗುತ್ತಲ್ಲ, ಹಂಗೆ ಹರ್ಕೊಂಡು ಹೋಗ್ತಿದ್ದಾರೆ. ಅದು ಮನೆಯಿಂದನೇ ಬರಬೇಕು. ಸರ್ಕಾರದೇನು ತೊಂದರೆ ಇಲ್ಲ, ನಾವು ಆರಿಸೋರು ಸರಿ ಇಲ್ಲ, ನಾವು ಸರಿ ಆದರೆ ಎಲ್ಲ ಸರಿ ಆಗುತ್ತೆ. ಫ್ರೀ ಬೀಸಿಂದ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಕೇರಳದಲ್ಲಿ ಹೆಚ್ಚು ಕಮ್ಮಿ ಸಂಬಳ ಕೊಡೋಕ್ಕೆ ಕಾಸಿಲ್ಲ. ಈ ರೀತಿ ಫ್ರೀ ಬಿ ಸರ್ವಿಸು ಕರ್ನಾಟಕವನ್ನ ಯಾವ ಲೆವೆಲ್ಲಿ ತಗೊಂಡು ಹೋಗ್ಬೋದು ಅಂತಂತೀರಿ ನೀವು? ಫಸ್ಟ್ ಆಫ್ ಆಲ್ ಈಗ ಫ್ರೀ ಬಸ್ಸು, ಫ್ರೀ ಎಲೆಕ್ಟ್ರಿಕಲ್ ಬಿಲ್ ಎಲ್ಲ ಇದೆಯಲ್ಲ, ಅದನ್ನ ಫಸ್ಟ್ ಕಟ್ ಡೌನ್ ಮಾಡಬೇಕು. ಯಾಕಂದರೆ ಇವಾಗ ಅದನ್ನ ಇವಾಗ ಕಟ್ ಡೌನ್ ಮಾಡಿದ್ರು ಇವಾಗ ಪ್ರೈಸ್ ಇನ್ಫ್ಲೇಟ್ ಮಾಡಿಬಿಡ್ತಾರೆ. ಇನ್ಫ್ಲೇಟ್ ಮಾಡಿದ್ರೆ ಏನು ಸಂಬಳನೂ ಅಷ್ಟೇ ಇದೆ, ಸಾರ್ವಜನಿಕರು ಏನು ದುಡಿತಾ ಇದೆ ಅದು ಅಷ್ಟೇ ಇದೆ. ಅದು ಇವಾಗ ಕಟ್ ಡೌನ್ ಮಾಡಿದ ತಕ್ಷಣ, ಈಗ ನೋಡಿ ಇವಾಗ ರೀಸೆಂಟ್ ಟೈಮ್ಸ್ ಹಂಗೆ ಆಯಿತು, ಪರ್ ಕಿಲೋ ವ್ಯಾಟು ಅದೆಷ್ಟೋ ಇನ್ಕ್ರೀಸ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಕಡಿಮೆನೇ ಇತ್ತು, ಅಲ್ಲಿಗೆ ಆಗ್ತಾ ಇದೆ. ಮತ್ತು ಈಗ ಇದು ಲಿಕ್ಕರ್ ಮೇಲೆ ಜಾಸ್ತಿ ಮಾಡಿದ್ದಾರೆ, ಬೇರೆದ್ರ ಬೆಲೆ ಜಾಸ್ತಿ ಮಾಡ್ತಿದ್ದಾರೆ. ಡೈಲಿ ಕನ್ಸಂಪ್ಷನ್, ದಿನನಿತ್ಯದ ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀವೋ ಅದ್ರ ಬೆಲೆ ಜಾಸ್ತಿ ಆಗ್ತಿದೆ. ಇನ್ಫ್ಲೇಷನ್ ಒಂದು ಕಡೆ ಇದಾಗ್ತಿದೆ. ಆಮೇಲೆ ಜನಕ್ಕೆ ಕೆಲಸ ಸಿಗ್ತಿಲ್ಲ. ಇದು ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಅದು ಬಿಟ್ಬಿಟ್ಟು ಫ್ರೀಯಾಗಿ ಕೊಡ್ತೀವಿ ಅಂದರೆ, ಯಾರು ಮನೇಲಿ ಕೂತ್ಕೊಂಡಿರ್ತಾನೆ ಅಂದರೆ, ಮನೆಗೆ ನೀವು ಗೃಹಲಕ್ಷ್ಮಿಗೆ 2000 ಮನೆ ಕೊಡ್ತೀರಾ,
ಇನ್ನೊಂದು ದಿನ ಫ್ರೀ ಗ್ಯಾಸ್ ಕೊಡ್ತೀರಾ, ಎಲ್ಲ ಮನೇಲೆ ಕುತ್ಕೊಂತಾರೆ. ಏನು ಯೂಸ್ ಇದೆ? ಕಂಟ್ರಿ ಏನೋ ಸರ್ಪ್ಲೇಸಲ್ಲಿ ಇತ್ತು ಅಂದರೆ ಓಕೆ, ನಮ್ಮದೇ ಡಿಫಿಸಿಟ್ ಕಂಟ್ರಿ, ನಾವು ಹೋಗ್ಬಿಟ್ಟು ಈ ಥರ ಫ್ರೀ ಸರ್ವಿಸ್ ಕೊಡ್ಕೊಂಡು ಕುತ್ಕೊಂಡ್ರೆ ಮುಂದೊಂದು ದಿನ ಕಷ್ಟ ಆಗುತ್ತೆ. ಫಸ್ಟ್ ಆಫ್ ಆಲ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಗೌರ್ಮೆಂಟಿಗೆ ತಿಳಿದಿರಬೇಕು. ಇವತ್ತು ನೀವು ನೋಡ್ಬೋದು ಬೆಂಗಳೂರು ಮತ್ತು ಬೇರೆ ಸಿಟಿಲಿ ಎಷ್ಟು ಪ್ರೈವೇಟ್ ಸ್ಕೂಲ್ಗಳು ಕಾಲೇಜ್ಗಳು ಕಟ್ತಾ ಇದ್ದಾರೆ. ಅದೇ ಥರ ಫೆಸಿಲಿಟೀಸ್ ಗೌರ್ಮೆಂಟ್ ಸ್ಕೂಲು ಮತ್ತು ಕಾಲೇಜ್ಗಳು ಏನಾದ್ರು ಬೆಳೆಸಿದ್ರೆ ಜನ ಅದಕ್ಕೆ ಬರ್ತಾರೆ, ಅದಕ್ಕೆ ಇನ್ವೆಸ್ಟ್ ಮಾಡಲ್ಲ. ಇದು ಯಾವುದೋ ಫ್ರೀ ಬಸ್ಸು, ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಬಿಟ್ಟು ಹಾಳು ಮಾಡ್ತಾ ಇದ್ದಾರೆ. ಎಜುಕೇಷನ್ಗೆ ಫಸ್ಟ್ ಇನ್ವೆಸ್ಟ್ ಮಾಡೋದಕ್ಕೆ ಕಲಿಬೇಕು. ಇವಾಗ ಮೆಜಾರಿಟಿ ಇವತ್ತು ಎಕ್ಸಾಂಪಲ್ ತೊಗೊಂಡ್ರೆ ನಾವು ಬೆಂಗಳೂರು ಯೂನಿವರ್ಸಿಟಿ ಅಂತ ನೋಡ್ತೀವಿ, 1000 ಎಕರೆ ಇದೆ ಅದು ಯೂನಿವರ್ಸಿಟಿ, ಒಂದು ಚೂರು ಡೆವಲಪ್ಮೆಂಟ್ ಇಲ್ಲ, ಕಾಡಿದಂಗೆ ಇದೆ ಸರ್. ಅದೇ ಯಾವ್ದಾದ್ರು ಒಬ್ಬ ಪೊಲಿಟಿಷಿಯನ್ದು ನೀವು ಸ್ಕೂಲು ಕಾಲೇಜ್ ನೋಡಿದ್ರೆ, ಎಕ್ಸಾಂಪಲ್ ಎಷ್ಟೊಂದಿದೆ ಬೆಂಗಳೂರಲ್ಲೇ, ನಿಮಗೆ ಗೊತ್ತಿರಂಗೆ ಲಕ್ಷ ಲೂಟಿ ಮಾಡ್ತಿದ್ದಾರೆ. ಅದ್ರ ಬದಲು ಎಜುಕೇಷನ್ಗೆ ಇನ್ವೆಸ್ಟ್ ಮಾಡಲಿ, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡಲಿ. ಫ್ರೀ ಕೊಡೋ ಬದಲು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಬೇರೆಯವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಸೊ ಇವತ್ತಿನ ದಿನದಲ್ಲಿ ನೀವು ಒಂದು ಟೆಕ್ ಕಂಪ್ನಿ ನೋಡಿ, ಮತ್ತು ಓದಿರೋರು ಎಷ್ಟು ಜನ ಝೊಮ್ಯಾಟೊ, ಸ್ವಿಗ್ಗಿ ಅಂತ ಕೆಲಸ ಮಾಡ್ತಿರೋರು ನೋಡಿ. ಇವತ್ತಿನ ದಿನದಲ್ಲಿ ನೀವು ಯಾರೇ ಒಬ್ಬರು ಡೆಲಿವರಿ ಬಾಯ್ ಆದ್ರೂ ಅಟ್ಲೀಸ್ಟ್ ಮಿನಿಮಮ್ ಒಂದು ಡಿಗ್ರಿ ಮುಗಿಸ್ಕೊಂಡೇ ಕೆಲಸ ಮಾಡ್ತಿರ್ತಾರೆ. ಇವರು ಫ್ರೀಯಾಗಿ ಕೊಡೋ ಬದಲು ಎಲ್ಲ ಇನ್ಫ್ರಾಸ್ಟ್ರಕ್ಚರು ಕೆಲಸಗಳು ಮಾಡಿಬಿಟ್ರೆ ಜನರೆಲ್ಲ ಇನ್ನೂ ಮುಂದೆ ಹೋಗ್ತಾರೆ, ಇನ್ನೂ ಪ್ರಮೋಷನ್ ಅದು ಇದು ಅಂತ ತೊಗೊಂಡೋಗ್ತಾರೆ. ಅದ್ರ ಬದಲು 20,000 25,000 ಒಂದು ತಿಂಗಳು ಫುಲ್ಲೇ ಅವ್ನು ಗಾಡಿನೇ ಓಡಿಸ್ಕೊಂಡು ಏನೂ ಕಲ್ತ್ಕೊಳ್ಳೋದು ಎಲ್ಲೂ ಇಲ್ಲ, ಹಿಂದೆನೇ ಹೋಗ್ತಾ ಇದೆ. ಮತ್ತೆ ಇನ್ನೂ 4 ಜನ ಕೆಲಸ ಸಿಗದೆ ಅಲ್ಲೇ ಮತ್ತೆ ಝೊಮ್ಯಾಟೊ, ಸ್ವಿಗ್ಗಿ ಅಂತ ಮಾಡ್ಕೊಂಡು ಹೋಗ್ತಾರಲ್ವಾ. ಸೊ ಆ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಬಿಲ್ಡ್ ಮಾಡಿದ್ರೆ ಇನ್ನೂ ಜನರು ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತಾರೆ, ನಾಲೆಡ್ಜು ಇನ್ನೂ ಮುಂದೆ ಹೋಗ್ತಾರೆ. ಸೊ ಅದ್ರ ಫ್ರೀಯಾಗಿ ಏನಾದರೂ ಕೊಡೋ ಬದಲು ಈ ಥರ ಏನಾದರೂ ಮಾಡ್ಬೋದಲ್ವಾ? ಇಲ್ಲಿ ಜನರು ಏನು ಮಾಡ್ತಿದ್ದಾರೆ ಅಂದರೆ, ಒಂದು ಶಾರ್ಟ್ ಟರ್ಮ್ ಅಡ್ವಾಂಟೇಜ್ಗೆ, ಶಾರ್ಟ್ ಟರ್ಮ್ ಲಾಭಕ್ಕೋಸ್ಕರ ಅವ್ರನ್ನವರೇ ಮೂರ್ಖರಾಗ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು 20 ರೂಪಾಯಿ 30 ರೂಪಾಯಿ ಬ್ಯಾಂಕ್ ಬಸ್ ಟಿಕೆಟ್ಗೋಸ್ಕರ ಅವರು ಇದಾಗ್ತಿದ್ದಾರೆ. ಲೈಕ್ ಲಿಟ್ರಲಿ ಅವ್ರಿಗೆ ಯೋಚನೆ ಮಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ. ಲೈಕ್ ಏನಂತಾರೆ, ಇಂಪ್ಯಾಕ್ಟ್ ಅಂದರೆ ಸರ್, ಇವರು ಶಾರ್ಟ್ ಟರ್ಮ್ಗಿಂತ ಲಾಂಗ್ ಟರ್ಮಲ್ಲಿ ಇವ್ರು ಥಿಂಕ್ ಮಾಡಬೇಕು ಸರ್. ಇವಾಗ ನಾವು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರ ಆಗಿರ್ಬೋದು, ಮಿನಿಮಮ್ 5 ರಿಂದ 10 ವರ್ಷ ಇರ್ಬೋದು, ಅದಾದ್ಮೇಲೆ ಅವ್ರ ಪಾರ್ಟಿಗೆ ಅವ್ರು ಹೋಗ್ತಾರೆ. ಬಟ್ ನಮ್ಮ ದೇಶ ಏನಾಗುತ್ತೆ ಅನ್ನೋದು ಫಸ್ಟ್ ಅವ್ರು ಯೋಚನೆ ಮಾಡಬೇಕಾಗುತ್ತೆ. ಸೊ ಬೇಸಿಕ್ಲಿ ಇವತ್ತು ನಾಳೆ ಬಗ್ಗೆ ಯೋಚನೆ ಮಾಡೋದು ಬದಲು ನಾಳಿದ್ದು ಏನಾಗ್ಬೋದು, ನಮ್ಮ ದೇಶ ಇನ್ನೆಂಗೆ ಬೆಳಿಬೋದು ಅನ್ನೋದು ಯೋಚನೆ ಮಾಡಿದ್ರೆ ಜನರು, ಅವಾಗೆಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಇನ್ಸ್ಟೆಡ್ ಆಫ್ ಈ 10 ರೂಪಾಯಿ 20 ರೂಪಾಯಿ ಫ್ರೀ ಬೀಸ್ಗೆ ಮತ್ತೊಂದಾಗಿರ್ಬೋದು ಫ್ರೀ ಬೀಸ್ ಬದಲು, ಸೊ ಆ ಫ್ರೀ ಬೀಸಿಂದ ಒಂದು ಸೆಕ್ಟರು ಒಂದು ಸೆಕ್ಟರ್ಗೆ ಅಂದರೆ ಗೌರ್ಮೆಂಟ್ಗೆ ಅವ್ರ ಪೊಲಿಟಿಷಿಯನ್ಸ್ಗೆ ಲಾಭ ಆಗ್ತಿರ್ಬೋದು. ಬಟ್ ದೇರ್ ಆರ್ ಡಿಫ್ರೆಂಟ್ ಸೆಕ್ಟರ್ಸ್ ಆಸ್ ವೆಲ್. ಲೈಕ್ ನಮ್ಮ ಆಟೋರಾಗಿರ್ಬೋದು, ಬೇರೆ ಕ್ಯಾಬ್ಸ್ ಅವ್ರಾಗಿರ್ಬೋದು, ಅವ್ರಿಗೆ ಲಾಭ ಆಗ್ತಿಲ್ಲ. ಇವಾಗ ಫ್ರೀ ಬೀಸ್ ಕೊಟ್ಟಿರೋದ್ರಿಂದ ಎಲ್ಲರೂ ಪ್ರೈವೇಟ್ ಫ್ರೀ ಇದೆ ಅಂದ್ಬಿಟ್ಟು ಆಬ್ವಿಯಸ್ಲಿ ಬಸ್ ಯೂಸ್ ಮಾಡೋದಾಗ್ಲಿ, ಬೇರೆ ಮೆಟ್ರೋ ಯೂಸ್ ಮಾಡ್ಬೋದಾಗ್ಲಿ ಮಾಡ್ತಾರೆ. ಬಟ್ ಆಟೋ ಆಗಿರ್ಬೋದು, ಅವ್ರದ್ದೆಲ್ಲ ಏನ್ ಜೀವನ, ಅವ್ರ ಬಿಸ್ನೆಸ್ ಹೋಗುತ್ತೆ, ಅವ್ರ ಜೀವನ ಬಗ್ಗೆ ಅವ್ರ ಬದುಕು ಹಾಳಾಗತ್ತೆ. ಅವ್ರ ಜೀವನ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ಸೊ ಎಲ್ಲ ಲೈಕ್ ಈಕ್ವಲ್ ಆಗಿ ಯೋಚನೆ ಮಾಡ್ತಾ ಹೋದ್ರೆ ಫ್ರೀ ಬೀಸ್ ಆರ್ ನಾಟ್ ಗುಡ್. ಅದೇ ಫ್ರೀ ಬೀಸು ಅವ್ರು ಹೇಳ್ದಂಗೆ ಎಜುಕೇಶನ್ ಆಗಿರ್ಬೋದು, ಇಲ್ಲ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು. ಅದೇ ಸರ್, ಇವಾಗ ಫಾರ್ ಎಕ್ಸಾಂಪಲ್ ಬೇರೆ ಫ್ರೀ ಬೀಸ್ ಅಂತಾರಲ್ಲ, ಇವಾಗ ಒಂದು ರೋಡು ಪಾಟ್ ಹೋಲ್ಸ್ ಆಗಿದ್ರೆ ಅದನ್ನ ಇದು ಸರಿ ಮಾಡಕ್ಕೆ ಮಿನಿಮಮ್ 1-1.5 ತಿಂಗಳು ಬೇಕು ಸರ್. ಅದೇ ಫ್ರೀ ಇದು ಅಂತ ಬಿಟ್ಟು ಮನಿ ವೇಸ್ಟ್ ಮಾಡೋ ಬದಲು ಆ ರೋಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಲಿ, ಆಕ್ಸಿಡೆಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಲಿ, ಅದನ್ನ ಮಾಡ್ತಿಲ್ಲ. ಯಾವ್ದ್ರ ಮೇಲೆ ಯಾವ್ದು ಅವಶ್ಯಕತೆ ಇಲ್ಲೋ ಅದ್ರ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಯಾವ್ದು ಅವಶ್ಯಕತೆ ಇದೆಯೋ ಅದನ್ನ ಬಿಟ್ಬಿಡ್ತಿದ್ದಾರೆ ಸರ್. ಬಹಳ ಬೇರೆ ಫ್ರೀ ಕೊಟ್ಟಿರೋದಕ್ಕಾಗಿ ಗೌರ್ಮೆಂಟ್ ಅಲ್ಲಿ ದುಡ್ಡು ಇಲ್ಲೇ ಇದಂಗ್ ಆಗ್ತಾ ಇದೆ. ಗೌರ್ಮೆಂಟ್ ಖಜಾನೆಯಲ್ಲಿ ಯಾರು ಕೊಡೋಕ್ಕೂ ಅಂತೂ ಹೇಳಲಿಲ್ಲ, ಈ ಪ್ರಜೆಗಳು ಕೇಳಲಿಲ್ಲ. ಇವ್ರು ಯಾಕೆ ಸೃಷ್ಟಿ ಮಾಡ್ಬಿಟ್ಟು ಸುಮ್ಮನೆ ಖಾಲಿ ಮಾಡ್ಕೊಂಡು ಕೂತವ್ರೆ. ಇವಾಗ ಹಾಲಿಗೆ 2 ರೂಪಾಯಿ ಜಾಸ್ತಿ ಮಾಡಿದ್ರು, ಅದು 50 ಗ್ರಾಮ್ ಬೆಲೆ ಕೊಡ್ತೀನಿ ಅಂತ. ಇವಾಗ ತಿರ್ಗಿ ಯಾಕೆ ಜಾಸ್ತಿ ಮಾಡ್ತೀನಿ, ರೈತರು ಕೊಡ್ತೀನಿ ಅಂತವ್ರೆ. ಯಾಕೆ ಕೊಡ್ತಾರೆ? ಮಾಡ್ಬೇಕು. ಇದು ಕಮ್ಮಿ ಮಾಡೋ ಅಂಥ ಪ್ರಜ್ಞೆನೇ ಅಲ್ವ ಈ ಮಿನಿಸ್ಟ್ರುಗಳಿಗೆ. ಯಾರ ಹತ್ರ ದುಡ್ಡು ಇಲ್ವಾ, ಏನು ಕತೆ ಇವ್ರ ಹತ್ರ? ಕೋಟಿ ಆಸ್ತಿ ಐತೆ. ನಮ್ಮ ಹತ್ರ ಬಡವ್ರಿಗೆ ಯಾಕೆ ಹಾಕ್ತಾರೆ? ಇವತ್ತು ನಾವು ಹಾಲು ತೊಗೊಳಕ್ಕೆ ಆಟೋ ಡ್ರೈವರ್ಗಳು ಇವು 2 ರೂಪಾಯಿ ಜಾಸ್ತಿ ಆಯಿತು ಅಂದರೆ ನೋಡೋಕ್ಕೆ ಯೋಚನೆ ಮಾಡ್ತೀವಿ. ಇವಾಗ 12 ರೂಪಾಯಿ, ಇವಾಗ 10 ರೂಪಾಯಿ ಇದ್ದಿದ್ದು ಕಾಪಿ 12 ರೂಪಾಯಿ ಮಾಡಿದ್ದಾರೆ, ಒಂದೊಂದು ಕಡೆ 20 ರೂಪಾಯಿ ಮಾಡಿದ್ದಾರೆ. ಇವ್ರು ಇನ್ನೂ ಜಾಸ್ತಿ ಮಾಡ್ತಾರೆ ಹೋಟ್ಲವರು. ಹಂಗೆ ತಿರ್ಗಾ ಇವಾಗೆಲ್ಲ ಬಸ್ಸು ಅಂತೀವಿ, ಬಸ್ಸು ಹೆಣ್ಮಕ್ಳಿಗೆ ಫ್ರೀ ಹತ್ತುತ್ತಾರೆ, ಅವ್ರಿಗೂ ಒಂದೊಂದು ಕಡೆ ನೋಡ್ಬಿಟ್ಟು ಆಟೋಗೆ ಹತ್ತುತ್ತವ್ರೆ. ಯಾಕಂದರೆ ಸರಿಯಾದ ಟೈಮ್ಗಳು ಬಸ್ಸು ಬರ್ತಾ ಇಲ್ಲ, ಹೋಯ್ತಾ ಇಲ್ಲ ಊರುಗಳಿಗೆ. ಇದು ಮಾಡೋಕ್ಕೆ ಸರಿಯಾದ ಟೈಮ್ ಬಸ್ಗಳು ಬರ್ತಾ ಇಲ್ಲ. ಇವತ್ತು ಬನಶಂಕರಿಲಿ 8 ಗಂಟೆ ಆಯ್ತಾರೆ ಬಸ್ಗಳಿಲ್ಲ. ಕೆಂಗೇರಿಯಲ್ಲೂ ಅಷ್ಟೇ 8 ಗಂಟೆ ಆಯಿತು, ಎಲೆಕ್ಟ್ರಾನಿಕ್ ಸಿಟೀಸೇ ಬಸ್ಗಳಿರಲ್ಲ.
ಈಗ ನೀವು ಹೇಳಿರೋ ಪ್ರಕಾರ ಫ್ರೀಯಿಂದ ಕೆಲವೊಬ್ಬರಿಗೆ ಸ್ವಲ್ಪ ಮಟ್ಟದ ಲಾಭ ಆದ್ರೂ ಓವರ್ ಆಲ್ ಆಗಿ ಎಲ್ಲರಿಗೂ ಬಹಳ ಲಾಸ್ ಆಗಿದೆ. ರೆಂಟ್ ರೇಟ್ ಜಾಸ್ತಿ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ಹೊರಗಡೆ ಜನ ಈ ಸತಿ ಬೇಜಾನ್ ಜನ ಬಂದ್ಬಿಟ್ಟಿದ್ದಾರೆ. ಹೊರಗಡೆ ಜನ ಇವತ್ತು ನಮ್ಮ ಏರಿಯಾದಲ್ಲೇ ಇವತ್ತು ಬಾಡಿಗೆ ಮನೆಗಳು ಒಂದು ಸಿಗ್ತಾ ಇಲ್ಲ. ಆದರೆ ಯಾವುದು ಎಲ್ಲರೂ ವಾಸ್ತು ನೋಡ್ತಾವ್ರೆ ಹೊರತು ಅಂಥ ಮನೆಗೆ ಹೋಯ್ತಾ ಇದ್ದಾರೆ. ಅಂಥ ಮನೆ ಬಿಟ್ಟರೆ ಬೇರೆ ಮನೆಗಳು ಯಾವುದು ಸಿಗ್ತಾ ಇಲ್ಲ. ಅದು ಬಾಡಿಗೆ ರೇಟ್ಗಳು ಜಾಸ್ತಿ. ಬಾಡಿಗೆ ರೇಟ್ಗಳು ಮನೆಗೆ ಇವತ್ತು 7,000 8,000 10,000 ಓಡ್ತಾ ಇದೆ. ಅದು ಎಲ್ಲಿ ಕತ್ರಗುಪ್ಪೆ ಏರಿಯಾ ಇಟಮಡಗು AJC ಲೆವೆಟಲ್ಲಿ ಉತ್ತರಹಳ್ಳಿಯಲ್ಲಿ 10,000 8,000 ಚೆನ್ನಾಗಿರೋ ಮನೆಗಳು. ಅಂದ್ರೆ ನೀವು ಹೇಳೋ ಪ್ರಕಾರ ಈ ಬೆಂಗಳೂರಲ್ಲಿ ಕೆಲವೊಂದು ಫ್ರೀ ಅಂತ ಗೌರ್ಮೆಂಟ್ ಏನು ಕೊಟ್ರು ಓವರ್ ಆಲ್ ಆಗಿ ಅದ್ರ ಪರಿಣಾಮ ಬೇರೆ ರೇಟ್ಗಳು ಏರೋ ಮೂಲಕ ಜನಕ್ಕೆ ಬಹಳ ತೊಂದರೆನೇ ಆಗಿದೆ ಸರ್. ಇವಾಗೆಲ್ಲ ತೊಗರಿ ಬೆಳೆಯಿಂದ ಹಿಡಿದು ಅಕ್ಕಿಯಿಂದ ಹಿಡಿದು ಅಕ್ಕಿ ಎಷ್ಟು ಸರ್ ಇವತ್ತು ರೈಸೇ 65 75 85 ರೂಪಾಯಿ ಆಗಿದೆ. 85 ರೂಪಾಯಿ 100 ರೂಪಾಯಿ. ನಾನೇ ಒಬ್ಬ ಬ್ರಾಹ್ಮಣರು ತೊಗೊಂಡು ಹೋಗ್ತಾ ಇದ್ದೆ 5 kg ಅಕ್ಕಿ ರೈಸು ಇವತ್ತು ರಾಮ ಸ್ಟೋರ್ ಗಾಂಧಿ ಬಜಾರಲ್ಲಿ ಇವತ್ತು 550 ರೂಪಾಯಿ ರೈಸ್ ಅಕ್ಕಿನೇ ಬರೀ 5 kgಗೆ. ನಾನು ತೊಗೊಂಡು ಹೋಗ್ತಾ ಇದ್ದಿದ್ದು ಬರೀ 280 320 ರೂಪಾಯಿಗೆ ತೊಗೊಂಡು ಹೋಗ್ತಾ ಇದ್ದೆ. ಇವತ್ತು ಅದೇ 550 ರೂಪಾಯಿ ಬರೀ 5 kgಗೆ. ಅಂದ್ರೆ ನೀವು ಹೇಳೋ ಸರ್ಕಾರ ಫ್ರೀ ಕೊಡೋ ಬದಲಿಗೆ ಜನಕ್ಕೆ ಏನ್ ಎಲ್ಲ ಬೆಲೆ ಏರಿಕೆ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಎಲ್ಲ ತೊಗರಿ ಬೆಳೆಯಿಂದ ಹೆಸರು ಕಾಳಿಂದ ಉದ್ದಿನ ಕಾಳಿಂದ ಹಿಡಿದು ಎಲ್ಲದಿಂದನೂ ಜಾಸ್ತಿನೇ. ಇವತ್ತು ಒಂದು ತರಕಾರಿ ನೋಡ್ಕೊಳ್ಳಿ, ಎಲ್ಲ ಹೊರಗಡೆ ಅಲ್ಲಿ ಕಡಿಮೆ ಇದ್ದರೆ ಈ ಹೊರಗಡೆ ಅಷ್ಟೇ ರೇಟ್ ಇಟ್ಕೊಂಡಿರ್ತಾರೆ. ಈ ಯಾವುದೋ ಅಫಿಷಿಯಲ್ಗಳು ಮೆಂಟರ್ಗಳು ಹಳ್ಳಿ ತಿಂಡಿ ಹಳ್ಳಿ ತೋಟ ಅಂತ ಇದ್ದಾರಲ್ಲ, ಕ್ಯಾರೆಟ್ ಅಲ್ಲಿ 40 ರೂಪಾಯಿ ಇದ್ದರೆ ಇಲ್ಲಿ 120 ರೂಪಾಯಿ. ಆ ರಿಂಗ್ ಬೀನ್ಸ್ ಎಷ್ಟು ಗೊತ್ತಾ ಇವತ್ತು ನಿನ್ನೆ ನಾನು ಮಾರ್ಕೆಟಲ್ಲಿ ತಂದಿದ್ದು ಬರೀ 30 ರೂಪಾಯಿ. ಗೋರಿಕಾಯಿ ಎಷ್ಟು ಗೊತ್ತಾ 30 ರೂಪಾಯಿ. ಇಲ್ಲಿ 80 ರೂಪಾಯಿ 100 ರೂಪಾಯಿ ಹಳ್ಳಿ ತೋಟದಲ್ಲಿ. ಇವರು ಹಿಂಗೆ ಇಟ್ಕೊಂಡು ಜನಗಳಿಗೆ ಒಳ್ಳೆ ಅಫಿಷಿಯಲ್ಲು ಚೆನ್ನಾಗಿದೆ ಅಂದ್ಕೊಂಡು ನೋಡ್ಕೊಂಡು ತಗೋತಾವ್ರೆ ಹೊರತು ಅಲ್ಲಿ ಏನು ಕಡಿಮೆ ಆಗಿದೆ ಇಲ್ಲೇ ಕಡಿಮೆ ಆಗಿದೆ ಬಡವರು ತಗೋತಾರೆ ಸಾಕೋರು ತಗೋತಾರೆ. ಅದು ಕನಿಕರ ಇವ್ರಿಗೆ ನೋಡ್ತಾ ಇಲ್ಲ. ಆ ಬಿಲ್ ಹಾಕಿ ಅಂತೂ ನೀವು ಹೇಳೋದು ಫ್ರೀ ಸರ್ವಿಸ್ ಇಂದ ಜನಕ್ಕೆಲ್ಲ ಏನು ಪ್ರಯೋಜನ ಆಗಿಲ್ಲ, ಬೆಲೆ ಏರಿಕೆ ಹಣನೇ ಬಂದಿಲ್ಲ ಯಾರಿಗೂ ಬರ್ತಾನೂ ಇಲ್ಲ. ನಮ್ಮ ಸೊಸೈಟಿದು ಎಷ್ಟು ತಿಂಗಳ ಬಂದಿಲ್ಲ ಗಣ? ಸೊಸೈಟಿದು ಬಂದು ನನಗೆ ಇವತ್ತವರೆಗೂ ಬಂದಿಲ್ಲ ಸೊಸೈಟಿದು. ಅಲ್ಲ, ಗೃಹಲಕ್ಷ್ಮಿ ಹಣ ಎಷ್ಟು ದಿವಸದಿಂದ ಹಣ ನಮ್ಮ ಹೆಂಡ್ತಿಗೆ ಏನೋ 2 ಸತಿ ಬಂದಿದೆ ಅಂತೆ ಅಷ್ಟೇ. ಆಮೇಲೆ ಈ ಸೊಸೈಟಿ ಹಣ 1 ಸತಿನೂ ಬಂದಿಲ್ಲ. 1 ಸತಿ ಏನೋ ಬಂದಿದೆ ಅಂತೆ ಅಷ್ಟೇ. ಅದು ಇನ್ನು ಇವತ್ತವರೆಗೂ ಎಷ್ಟು ಸರ್ಕಾರ ಎಷ್ಟೋ ಐತೆ ಇನ್ನು 2 ವರ್ಷ ಮೇಲೆ ಆಯ್ತು. 1 ಸತಿನ 2 ಸತಿನ ಯಾವುದೋ ಅಕ್ಕಿ ದುಡ್ಡು ಬಂದಿದೆ ಅಷ್ಟೇ ಹೊರತು ಆಮೇಲೆ 2,000 ರೂಪಾಯಿ ಅಂತ ನಾನು ಹೆಂಡ್ತೀನಿ ಮಾಡಿಸು ಅಂತ ನಾನು ಹೇಳಿಲ್ಲ. ಅವಳೇ ಹೋಗಿ ಮಾಡಿಸ್ಕೊ ಬಂದ್ಲು. ಯಾಕೆ ಬೇಡ ನಮಗೆ